ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, 12 ಜ್ಯೋತಿರ್ಲಿಂಗಗಳಲ್ಲಿ ಪ್ರಮುಖವಾಗಿರೋದು ಕೇದಾರನಾಥ. ಇಲ್ಲಿಂದ ಸರಿಯಾಗಿ 11 ವರ್ಷಗಳ ಹಿಂದೆ ಮಹಾ ಜಲಪ್ರಳಯಕ್ಕೆ ಸಾಕ್ಷಿಯಾಗಿತ್ತು. 2013ರ ಜುಲೈನಲ್ಲಿ ಸುರಿದಿದ್ದ ಭಾರಿ ಮಳೆ, ಪ್ರವಾಹ ಹಾಗೂ ಭೂಕುಸಿತದಿಂದ ಶಿವನ ಸಾನ್ನಿಧ್ಯ ಅಕ್ಷರಶಃ ಸ್ಮಶಾನ ರೂಪಿಯಾಗಿ ಬದಲಾಗಿತ್ತು. ಆವತ್ತು ಜಲಪ್ರಳಯ ಸಂಭವಿಸಿ ಸಾವಿರಾರು ಜನರು ಮೃತಪಟ್ಟಿದ್ದ ಘಟನೆ ನಮ್ಮೆಲ್ಲರಿಗೂ ನೆನಪಿದೆ. ಆ ದಿನ ಸಂಭವಿಸಿದ ಆ ಘೋರ ದುರಂತದಲ್ಲಿ ದೊಡ್ಡ ದೊಡ್ಡ ವಸತಿ ಸಮುಚ್ಚಯಗಳೇ ನೀರಿನಲ್ಲಿ ಕೊಚ್ಚಿ ಹೋಗಿದ್ವು. ಇದೀಗ ಅಂತಹದ್ದೇ ಮತ್ತೊಂದು ದುರಂತ ಸದ್ಯದಲ್ಲೇ ಸಂಭವಿಸುತ್ತೆ ಅನ್ನೋ ಸುಳಿವು ಸಿಕ್ಕಿದೆ. ಅಷ್ಟಕ್ಕೂ ಮತ್ತೊಂದು ಮಹಾ ದುರಂತದ ಸುಳಿವು ಕೊಟ್ಟಿದ್ಯಾರು? 2013ರ ಜಲಪ್ರಳಯಕ್ಕಿಂತಲೂ ಭೀಕರವಾಗಿರಲಿದೆಯಾ ಈ ಜಲಪ್ರಳಯ ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಕೇದಾರನಾಥವನ್ನ ದೇವಭೂಮಿ ಎಂದು ಕರೆಯಲಾಗುತ್ತೆ. ಸ್ಕಂದ ಪುರಾಣದಲ್ಲಿ ಕೇದಾರನಾಥದ ಬಗ್ಗೆ ಉಲ್ಲೇಖವಿದೆ. ಮಹಾಶಿವನು ಗಂಗೆಯನ್ನ ಧರೆಗಿಳಿಸಿದ ಪುಣ್ಯ ಸ್ಥಳ ಈ ಕೇದಾರನಾಥ ಎಂದು ನಂಬಲಾಗಿದೆ. ಪಾಂಡವರೇ ಈ ಪುಣ್ಯ ಕ್ಷೇತ್ರದ ಸೃಷ್ಟಿಕರ್ತರು ಎಂದು ಹೇಳಲಾಗುತ್ತೆ. ಕುರುಕ್ಷೇತ್ರ ಯುದ್ಧದ ಬಳಿಕ ಪಾಂಡವರು ತಾವು ಮಾಡಿದ ಕರ್ಮಗಳನ್ನು ನೆನೆಯುತ್ತಾ ತುಂಬಾನೇ ದುಃಖಿತರಾಗಿದ್ರಂತೆ. ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರು ಸಹೋದರರ ಜೊತೆಗೆ ಯುದ್ಧ ಮಾಡಿ ಗೆದ್ದಿದ್ದರೂ ಕೂಡ ಸಹೋದರರ ಸಾವು ಅವರನ್ನ ಪದೇ ಪದೇ ಕಾಡ್ತಿತ್ತು. ಈ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಲು ಬಯಸಿದ್ರು. ಹೀಗಾಗಿ ಶಿವನನ್ನ ಹುಡುಕುತ್ತಾ ಆತನಿರೋ ಜಾಗಕ್ಕೆ ಬರ್ತಾರೆ. ಶಿವನಿಗೆ ಪಾಂಡವರನ್ನ ಕಾಣಲು ಇಷ್ಟವಿರುವುದಿಲ್ಲ. ಹೀಗಾಗಿ ಶಿವನು ಗೂಳಿ ಅಥವಾ ನಂದಿಯ ರೂಪವನ್ನು ತಳೆದು ಹಿಮಾಲಯದ ಬೆಟ್ಟಗಳಲ್ಲಿ ಅಡಗಿ ಕುಳಿತುಕೊಳ್ತಾನೆ. ಆದರೆ ಪಾಂಡವರು ಶಿವನ ರೂಪದಲ್ಲಿದ್ದ ನಂದಿಯನ್ನ ಪತ್ತೆ ಹಚ್ಚಿ ಅದರ ಬಳಿ ಹೋಗುತ್ತಿದ್ದಂತೆ ನಂದಿಯು ಭೂಮಿಯ ಒಳಗೆ ಹೋಗೋದಕ್ಕೆ ಶುರು ಮಾಡುತ್ತೆ. ಈ ವೇಳೆ ಬಲಿಷ್ಠನಾಗಿದ್ದ ಭೀಮನು ನಂದಿಯ ಬಾಲ ಹಾಗೂ ಹಿಂಗಾಲುಗಳನ್ನ ಗಟ್ಟಿಯಾಗಿ ಎಳಿತಾನೆ. ಅಷ್ಟೊತ್ತಿಗಾಗಲೇ ವೃಷಭ ರೂಪಿಯಾದ ಶಿವನು ಅಲ್ಲಿಂದ ಮಾಯವಾಗ್ತಾನೆ. ಭೀಮನು ಗೂಳಿಯನ್ನ ಎಳೆದ ರಭಸಕ್ಕೆ ಆ ಗೂಳಿ 5 ಭಾಗಗಳಾಗಿ 5 ಪವಿತ್ರ ಸ್ಥಳಗಳಲ್ಲಿ ಬೀಳುತ್ತೆ. ಆ 5 ಜಾಗಗಳಲ್ಲಿಯೂ ಪಾಂಡವರು ಪವಿತ್ರ ಮಂದಿರಗಳನ್ನ ಸೃಷ್ಟಿ ಮಾಡ್ತಾರೆ. ಇದನ್ನ ಪಂಚ ಕೇದಾರ ಎಂದು ಕರೆಯಲಾಗುತ್ತೆ. ಆ 5 ಪುಣ್ಯ ಕ್ಷೇತ್ರಗಳಲ್ಲಿ ಕೇದಾರನಾಥವು ಕೂಡ ಒಂದಾಗಿದೆ. ಇದಾದ ಬಳಿಕ ಅನೇಕ ವರ್ಷಗಳ ಕಾಲ ಪಾಂಡವರು ಇಲ್ಲೇ ತಪೋನಿರತರಾಗಿರ್ತಾರೆ. ಒಂದು ದಿನ ಶಿವ ಪ್ರತ್ಯಕ್ಷನಾಗಿ ಪಾಂಡವರು ಮಾಡಿದ ಪಾಪ ಕರ್ಮಗಳಿಗೆ ಮುಕ್ತಿಯನ್ನ ಕರುಣಿಸ್ತಾನೆ. ಪಾಂಡವರ ನಂತರ ಈ ಮಂದಿರ ಹಿಮದಿಂದ ಮುಚ್ಚಿ ಹೋಗಿದ್ದಂತೆ. ಇಲ್ಲೊಂದು ದೇವಾಲಯವಿದೆ ಅನ್ನೋ ಕುರುಹು ಕೂಡ ಇರಲಿಲ್ವಂತೆ. ಇಂತಹ ಸಂದರ್ಭದಲ್ಲಿ ಆದಿ ಶಂಕರಾಚಾರ್ಯರು 8ನೇ ಶತಮಾನದಲ್ಲಿ ಈ ದೇಗುಲಕ್ಕೆ ಮತ್ತೆ ಜೀವ ತುಂಬಿದ್ದರು ಎನ್ನಲಾಗತ್ತೆ. ಹಿಂದೂ ಧರ್ಮದಲ್ಲಿ ಚಾರ್ಧಾಮ ಯಾತ್ರೆ ಮಾಡುವುದು ತುಂಬಾನೇ ಪವಿತ್ರ ಎಂದು ನಂಬಲಾಗಿದೆ. ಮನುಷ್ಯ ಜೀವನದಲ್ಲಿ ಒಮ್ಮೆಯಾದರೂ ಈ ಪುಣ್ಯ ಯಾತ್ರೆಯನ್ನ ಮಾಡಲೇಬೇಕು. ಇದರಿಂದ ಮೋಕ್ಷ ಪ್ರಾಪ್ತಿಯಾಗತ್ತಂತೆ. ಆದರೆ ಈ ಯಾತ್ರೆಯನ್ನ ಮಾಡುವುದು ಅಷ್ಟೊಂದು ಸುಲಭವಲ್ಲ. ಈ ಯಾತ್ರೆಯ ಹಾದಿ ತುಂಬಾನೇ ಕಠಿಣವಾಗಿರುತ್ತೆ. 4 ಪುಣ್ಯ ಕ್ಷೇತ್ರಗಳನ್ನ ದರ್ಶನ ಮಾಡಿದ ನಂತರ ಸಿಗುವ 5ನೇ ಪುಣ್ಯ ಕ್ಷೇತ್ರವೇ ಕೇದಾರನಾಥ. ಕೇದಾರನಾಥ ಅಂತಿಂತ ಸ್ಥಳವಲ್ಲ. ಇದು ಹಿಂದೂಗಳು ಮೋಕ್ಷ ಪಡೆಯುವುದಕ್ಕೆ ಇರೋ ಪವಿತ್ರವಾದ ಜಾಗ. ಈ ಪುಣ್ಯಕ್ಷೇತ್ರಕ್ಕೆ ಬರುವ ಪ್ರತಿಯೊಬ್ಬ ವ್ಯಕ್ತಿಯು ಜೀವನದ ನಿಜವಾದ ಅರ್ಥ ತಿಳಿಯುವುದಕ್ಕೆ ಸಾಧ್ಯವಾಗತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೇದಾರನಾಥದಲ್ಲಿ ಭಗವಂತನನ್ನ ಭಕ್ತಿಯಿಂದ ಕಾಣಲು ಬರೋರಿಗಿಂತ ಹೆಚ್ಚಾಗಿ ತೋರ್ಪಟಿಕೆಗೆ ಶೋಕಿಗಾಗಿ ಬರೋರ ಸಂಖ್ಯೆ ಹೆಚ್ಚಾಗಿದೆ. ಇಲ್ಲಿ ಮಾನವರು ಮಾಡೋ ಕೆಲವೊಂದು ಕೆಲಸಗಳು ಶಿವನ ಕೋಪಕ್ಕೆ ಗುರಿಯಾಗುವಂತಿದೆ. 2013ರಲ್ಲಿ ಕೇದಾರನಾಥದಲ್ಲಿ ಉಂಟಾದ ಪ್ರಕೃತಿ ವಿಕೋಪದ ಭೀಕರತೆಯನ್ನ ಇಂದಿಗೂ ಮರೆಯುವಂತಿಲ್ಲ. ಆ ದಿನವನ್ನ ನೆನೆದರೆ ಇಂದಿಗೂ ಅಲ್ಲಿನ ಜನ ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ. ಆ ದುರಂತದಲ್ಲಿ ಅದೆಷ್ಟೋ ಜನ ತಮ್ಮವರನ್ನ ಕಳೆದುಕೊಂಡಿದ್ರು. ಅಂದಹಾಗೆ ಕೇದಾರನಾಥ ಪ್ರದೇಶವನ್ನ ಅತ್ಯಂತ ಸೂಕ್ಷ್ಮ ಪ್ರದೇಶ ಅಂತಲೂ ಪರಿಗಣಿಸಲಾಗುತ್ತೆ. ಕೇದಾರನಾಥ ಸಮುದ್ರ ಮಟ್ಟದಿಂದ 12,000 ಮೀಟರ್ ಎತ್ತರದಲ್ಲಿದೆ ಹಾಗೂ ಮಂದಾಕಿನಿ ನದಿ ತೀರದಲ್ಲಿದೆ. ಭೂಮಿಯ 2 ಬಹುದೊಡ್ಡ ಭಾಗಗಳ ಘರ್ಷಣೆಯಿಂದ ಹಿಮಾಲಯ ಸೃಷ್ಟಿಯಾಗಿದೆಯಂತೆ. ಇವುಗಳು ಒಂದನ್ನ ಮತ್ತೊಂದು ತಬ್ಬಿ ಹಿಡಿದಂತಿದೆ. ಇದೇ ಭೂಭಾಗವು ಬೃಹದಾಕಾರದ ಮಂಜುಗಡ್ಡೆಯಿಂದ ಆವೃತವಾಗಿದೆ. ಈ ಹಿಮರಾಶಿಯು ಯಾವ ಕ್ಷಣದಲ್ಲಾದರೂ ಕುಸಿದು ಬೀಳೋ ಅಪಾಯದಲ್ಲಿದೆ. ಈ ವೇಳೆ ಇದರ ಕೆಳಭಾಗದಲ್ಲಿರುವ ಭೂಭಾಗವು ಕೂಡ ಒಮ್ಮಿಂದೊಮ್ಮೆಲೆ ಕುಸಿದು ಬಿದ್ದು ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುವ ಅಪಾಯ ಹೆಚ್ಚಿದೆ. ಇದೇ ಕಾರಣಕ್ಕೆ ತಜ್ಞರು ಹಿಮಾಲಯವನ್ನ ಸೂಕ್ಷ್ಮ ಪ್ರದೇಶ ಎಂದು ಪರಿಗಣಿಸಿರೋದು. ನೀವೇ ಒಂದು ಬಾರಿ ಯೋಚಿಸಿ ನೋಡಿ. ಇಂತಹ ಅತಿ ಸೂಕ್ಷ್ಮ ಪ್ರದೇಶದಲ್ಲಿ ಮಾನವ ಚಟುವಟಿಕೆಗಳು ಎಗ್ಗಿಲ್ಲದಂತೆ ಸಾಗಿದರೆ ಏನಾಗಬಹುದು ಎಂದು. ಕೇದಾರನಾಥದಲ್ಲೂ ಕೂಡ ಅಂತಹದೇ ಚಟುವಟಿಕೆಗಳು ನಡೀತಿದೆ.
ಬೆಟ್ಟಗಳನ್ನು ಕೊರೆದು ಮನೆ ರಸ್ತೆ ನಿರ್ಮಾಣ ಮಾಡಲಾಗ್ತಿದೆ. ಕಾಮಗಾರಿ ಹೆಸರಿನಲ್ಲಿ ಮರಗಳ ಮಾರಣ ಹೋಮ ನಡೀತಿದೆ. ಇನ್ನು ಆಗಾಗ ಅಲ್ಲಿ ಸಂಭವಿಸೋ ಬ್ಲಾಸ್ಟ್ ಬೃಹತ್ತಾದ ಹಿಮ ಪರ್ವತವನ್ನ ಒಮ್ಮೆಗೆ ನಡುಗಿಸಿ ಬಿಡುವಂತಿದೆ. 2019-20 ನಂತರ ಕೇದಾರನಾಥಕ್ಕೆ ಭೇಟಿ ನೀಡುವ ಭಕ್ತರ ಸಂಖ್ಯೆ ಹೆಚ್ಚಾಗಿದೆ. ಒಂದು ವರದಿಯ ಪ್ರಕಾರ 2023ರಲ್ಲಿ ಸರಿಸುಮಾರು 70-80 ಲಕ್ಷ ಯಾತ್ರಾರ್ಥಿಗಳು ಕೇದಾರನಾಥ ಪ್ರವಾಸ ಕೈಗೊಂಡಿದ್ದಾರಂತೆ. ಅಷ್ಟಕ್ಕೂ ಏಕಾಏಕಿ ಭಕ್ತರ ಸಂಖ್ಯೆ ಏರಿಕೆಯಾಗಿರುವುದಕ್ಕೆ ಕಾರಣವೇನು? ಸಾಗರೋಪಾದಿಯಲ್ಲಿ ಇಲ್ಲಿಗೆ ಭೇಟಿ ನೀಡೋ ಭಕ್ತರೇ ಈ ಪುಣ್ಯಕ್ಷೇತ್ರದ ಪಾವಿತ್ರ್ಯತೆ ಜೊತೆಗೆ ಈ ಪುಣ್ಯ ಭೂಮಿಯ ಅಸ್ತಿತ್ವ ನಾಶವಾಗಲು ಕಾರಣವಾಗ್ತಿದ್ದಾರಾ ಅನ್ನೋದನ್ನ ಹೇಳ್ತೀವಿ ಕೇಳಿ. ಇಲ್ಲಿಂದ ಸರಿಸುಮಾರು 7-8 ವರ್ಷಗಳ ಹಿಂದೆ ಕೇದಾರನಾಥಕ್ಕೆ ಬರೋ ಯಾತ್ರಿಕರ ಸಂಖ್ಯೆ ತುಂಬಾನೇ ಕಡಿಮೆ ಇತ್ತು. ಯುವಕರಿಗಿಂತ ಹೆಚ್ಚಾಗಿ ಮಧ್ಯ ಹಾಗೂ ಇಳಿ ವಯಸ್ಸಿನ ಜನರಷ್ಟೇ ಈ ಯಾತ್ರೆ ಕೈಗೊಳ್ತಿದ್ರು. ಆದರೆ ಡಿಜಿಟಲ್ ಕ್ರಾಂತಿಯ ನಂತರ ಜನ ಈ ಪುಣ್ಯಕ್ಷೇತ್ರದ ಬಗ್ಗೆ ಹೆಚ್ಚು ಹೆಚ್ಚು ತಿಳಿದುಕೊಳ್ಳೋಕೆ ಶುರು ಮಾಡ್ತಾರೆ. ಹಾಗೂ ಯಾತ್ರಿಕರ ಸಂಖ್ಯೆ ಕೂಡ ದಿನೇ ದಿನೇ ಹೆಚ್ಚಾಗತೊಡಗುತ್ತೆ. ಯಾತ್ರಾರ್ಥಿಗಳ ಸಂಖ್ಯೆ ಹೆಚ್ಚಾದಂತೆ ಉತ್ತರಾಖಂಡ ಸರ್ಕಾರ ರಸ್ತೆ ಸೇರಿದಂತೆ 10 ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ತಾವೆ. ಉದ್ಯಮಿಗಳು ಬೆಟ್ಟ ಗುಡ್ಡ ಮರಗಳನ್ನು ಕಡಿದು ಯಾತ್ರಾರ್ಥಿಗಳಿಗೆ ಉಳಿದುಕೊಳ್ಳುವುದಕ್ಕಾಗಿ ಹೋಟೆಲ್, ರೂಮ್, ಲಾಡ್ಜ್ಗಳ ನಿರ್ಮಾಣ ಮಾಡ್ತಾರೆ. ಇದರಿಂದ ಕೇದಾರನಾಥದ ಪ್ರಕೃತಿ ಸೌಂದರ್ಯ ಹಾಳಾಗಿದ್ದಲ್ಲದೆ ಪ್ರಕೃತಿ ವಿಕೋಪದ ಅಪಾಯ ಮತ್ತಷ್ಟು ಹೆಚ್ಚಾಯಿತು. ಇನ್ನು ಕೇದಾರನಾಥ ಯಾತ್ರೆಗೆ ಬರುವವರಲ್ಲಿ ಯುವಕರ ಸಂಖ್ಯೆ ಹೆಚ್ಚಾಗತೊಡಗಿತು. ಸೋಷಿಯಲ್ ಮೀಡಿಯಾದಲ್ಲಿರುವ ಕೆಲ ಸೋಕಾಲ್ಡ್ ಇನ್ಫ್ಲೂಯೆನ್ಸರ್ಸ್ ಈ ಪುಣ್ಯಕ್ಷೇತ್ರದ ಚಾರಿತ್ರ್ಯವನ್ನೇ ಹಾಳು ಮಾಡೋ ಕೆಲಸ ಮಾಡ್ತಿದ್ದಾರೆ. ದೇವರ ಮೇಲಿನ ಭಕ್ತಿಗಾಗಿ ಇಲ್ಲಿಗೆ ಬರುವವರಿಗಿಂತ ಹೆಚ್ಚಾಗಿ ಫೋಟೋ, ವಿಡಿಯೋ ತೆಗೆದು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಲೈಕ್ ಗಿಟ್ಟಿಸಿಕೊಳ್ಳುವವರ ಸಂಖ್ಯೆ ಹೆಚ್ಚಾಗ್ತಿದೆ. ಅಷ್ಟೇ ಯಾಕೆ, ಕೆಲ ಸಮಯದ ಹಿಂದೆ ಹುಡುಗಿಯೊಬ್ಬಳು ತನ್ನ ಹುಡುಗನಿಗೆ ಕೇದಾರನಾಥದಲ್ಲಿ ಪ್ರಪೋಸ್ ಮಾಡಿದ್ದು ಕೂಡ ಸಾಕಷ್ಟು ಸುದ್ದಿಯಾಗಿತ್ತು. ಈ ಘಟನೆಗೆ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಇದಾದ ಬಳಿಕ ಉತ್ತರಾಖಂಡ ಸರ್ಕಾರ ದೇವಸ್ಥಾನದ ಒಳಗೆ ಫೋಟೋ, ವಿಡಿಯೋ ಮಾಡೋದಕ್ಕೆ ನಿಷೇಧ ಕೂಡ ಹೇರಿತ್ತು. ಇನ್ನು ಉದ್ಯಮದ ಹೆಸರಿನಲ್ಲಿ ಇಲ್ಲಿನ ಯಾತ್ರಾರ್ಥಿಗಳನ್ನ ಸುಲಿಗೆ ಮಾಡಲಾಗ್ತಿದೆ. ಹೋಟೆಲ್ ರೂಮ್ಗಳನ್ನ ಅತ್ಯಧಿಕ ಬೆಲೆಗೆ ಬಾಡಿಗೆಗೆ ನೀಡಲಾಗ್ತಿದೆ. ಅಷ್ಟೇ ಅಲ್ಲದೆ ಕೇದಾರನಾಥ ತಲುಪಬೇಕಾದ್ರೆ ದುರ್ಗಮದ ಹಾದಿಯನ್ನ ಸಾಗಬೇಕಾಗತ್ತೆ. ಹೀಗಾಗಿ ಇಲ್ಲಿ ಕುದುರೆ ಹಾಗೂ ಕತ್ತೆಯ ಸವಾರಿ ವ್ಯವಸ್ಥೆ ಕೂಡ ಇದೆ. ಇನ್ನು ಕೆಲವರು ದುಡ್ಡಿಗಾಗಿ ಯಾತ್ರಾರ್ಥಿಗಳನ್ನ ತಮ್ಮ ಹೆಗಲ ಮೇಲೆ ಹೊತ್ತು ಸಾಕ್ತಾರೆ. ಇಲ್ಲಿನ ಸರ್ಕಾರದ ನಿಯಮದ ಪ್ರಕಾರ ಯಾತ್ರಿಕರ ಪ್ರಯಾಣಕ್ಕಾಗಿ ಪ್ರಾಣಿಗಳನ್ನ ಒಂದು ದಿನದಲ್ಲಿ 2 ಬಾರಿಯಷ್ಟೇ ಬಳಸಬಹುದು. ಆದರೆ ದುಡ್ಡಿನ ಆಸೆಗಾಗಿ ಅದರ ಮಾಲೀಕರು 4-5 ಬಾರಿ ಬಳಸ್ತಾರೆ. ಇದರಿಂದ ಪ್ರಾಣಿಗಳು ಆಯಾಸಗೊಳ್ಳುವುದಲ್ಲದೆ ಅನೇಕ ಸಂದರ್ಭಗಳಲ್ಲಿ ಪ್ರಾಣ ಕಳೆದುಕೊಂಡಿರುವ ಉದಾಹರಣೆಗಳು ಕೂಡ ಇದೆ. ಉತ್ತರಾಖಂಡದ 2013ರ ಭೀಕರ ದುರಂತದ ಬಳಿಕ ಇಲ್ಲಿನ ಮಣ್ಣಿನ ಗುಣಮಟ್ಟವನ್ನ ಅಧ್ಯಯನ ಮಾಡಲಾಗಿತ್ತು. ಇದರ ವರದಿಯಂತೆ ಈ ಸೂಕ್ಷ್ಮ ಪ್ರದೇಶದಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬಾರದು. ಒಂದು ವೇಳೆ ಮಾಡಿದ್ದೇ ಆದರೆ ಭೂಕಂಪ ಅಥವಾ ಪ್ರವಾಹದ ಅಪಾಯದ ಎಚ್ಚರಿಕೆಯನ್ನ ನೀಡಲಾಗಿತ್ತು. ಆದರೆ ಉತ್ತರಾಖಂಡ ಸರ್ಕಾರ ಇದ್ಯಾವುದನ್ನು ಲೆಕ್ಕಿಸದೆ ನದಿಗಳ ಮೇಲೆ ಡ್ಯಾಂಗಳ ನಿರ್ಮಾಣ, ಅಷ್ಟೇ ಅಲ್ಲದೆ ಪವರ್ ಪ್ಲಾಂಟ್ ಪ್ರಾಜೆಕ್ಟ್ಗಳಿಗೆ ಅನುಮತಿಯನ್ನ ನೀಡಿರುವ ಆರೋಪ ಕೂಡ ಕೇಳಿಬಂದಿದೆ. ಈ ಎಲ್ಲಾ ಕಾರಣಗಳಿಂದ ಉತ್ತರಾಖಂಡದ ಪರಿಸರ ವ್ಯವಸ್ಥೆ ಹಾಳಾಗೋದು ಮಾತ್ರವಲ್ಲದೆ ಅತ್ಯಧಿಕ ತಾಪಮಾನದಿಂದಾಗಿ ಹಿಮರಾಶಿಯು ನಿಧಾನವಾಗಿ ಕರಗುತ್ತಿದೆ. ಇದು ಮನುಷ್ಯ ಹಾಗೂ ಪ್ರಕೃತಿಯ ನಡುವಿನ ಸಂಘರ್ಷಕ್ಕೆ ಹಿಡಿದ ಕೈಗನ್ನಡಿಯಂತಿದೆ. ಖಂಡಿತವಾಗಿಯೂ ಇದು 2013ರಲ್ಲಿ ಸಂಭವಿಸಿದ ಭೀಕರ ದುರಂತಕ್ಕಿಂತಲೂ ಘನಘೋರವಾಗಿ ಅಪಾಯ ಸಂಭವಿಸುವ ಸುಳಿವನ್ನು ನೀಡುತ್ತಿದೆ. ತಜ್ಞರು ಕೂಡ ಮಹಾ ಅಪಾಯದ ಎಚ್ಚರಿಕೆಯನ್ನೇ ನೀಡಿದ್ದಾರೆ. ಉತ್ತರಾಖಂಡದಲ್ಲಿ ಎಂಥೆಂಥ ಪರಿಸ್ಥಿತಿ ಇದೆ ಎಂದರೆ ಇಲ್ಲಿ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಅಪಾಯ ಸಂಭವಿಸಬಹುದು. ಮನುಷ್ಯನ ದುರಾಸೆ ಹಾಗೂ ಆತ ಮಾಡಿರುವ ನೀಚ ಕೃತ್ಯದಿಂದಾಗಿ ಇಂದು ಜಗತ್ತಿನ ಅತ್ಯಂತ ಪ್ರಮುಖ ಪುಣ್ಯಕ್ಷೇತ್ರಗಳಲ್ಲಿ ಒಂದಾಗಿರುವ ಕೇದಾರನಾಥ ಅಪಾಯದ ಅಂಚಿನಲ್ಲಿದೆ. ಅದಕ್ಕೆ ಹೇಳೋದು ಪ್ರಕೃತಿಯೊಂದಿಗೆ ಆಟವಾಡೋದಕ್ಕೆ ಹೋಗಬಾರದು ಅಂತ. ಒಂದು ವೇಳೆ ಶಾಂತವಾಗಿರೋ ಪ್ರಕೃತಿ ಮುನಿದರೆ ಮನುಷ್ಯನ ಅಸ್ತಿತ್ವವನ್ನೇ ಆಕೆ ಇಲ್ಲವಾಗಿಸಿ ಬಿಡ್ತಾಳೆ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಬರ್ತೀವಿ. ಅಲ್ಲಿವರೆಗೆ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.